ಒಂದ್ಸಲ ಸ್ಕೂಲಲ್ಲಿ 3 ಜನ ಮಕ್ಕಳು ಲೇಟ್ ಆಗಿ ಬರ್ತಾರೆ. 3 ಜನ ಹುಡುಗರು ಲೇಟ್ ಆಗಿ ಬಂದಾಗ ಟೀಚರ್ ಕೇಳ್ತಾರೆ, ಯಾಕೋ ಲೇಟು ನೀನು, ಯಾಕೆ ಲೇಟ್ ಬಂದ್ರಿ ನೀವು ಅಂತ. ಅದಕ್ಕೆ ಒಬ್ಬ ಹುಡುಗ ಹೇಳ್ತಾನೆ, ಟೀಚರ್ ನಾನು ರೋಡಲ್ಲಿ ಬರ್ತಾ ಇದ್ನಲ್ಲ, ನೆಡ್ಕೊಂಡ್ ಬರ್ಬೇಕಾದ್ರೆ ₹1 ಬಿದ್ದೋಗಿತ್ತು, ಹುಡುಕ್ತಾ ಲೇಟ್ ಆಯ್ತು ಟೀಚರ್ ಅಂತಾನೆ. ಹೌದಾ, ಸರಿ ಈ ಕಡೆ ಬಾ, ನೀನ್ ಯಾಕೋ ಲೇಟು? ಅವ್ರು ಹೇಳ್ತಾರೆ, ಟೀಚರ್ ನೀವು ಹೊಡೆಯಲ್ಲ ತಾನೆ, ಯಾಕಂದ್ರೆ ಅವ್ನ್ ₹1 ಕಳೆದೋಗಿತ್ತಲ್ಲ, ಅದ್ರ ಮೇಲೆ ಕಾಲಿಟ್ಕೊಂಡು ನಿಂತಿದ್ದೆ, ಆಮೇಲೆ ತೆಕ್ಕೊಳ್ಳೋಣ ಅಂತ, ಅದಕ್ಕೆ ಲೇಟ್ ಆಗ್ಬಿಡ್ತು ಟೀಚರ್. ಅಯ್ಯೋ ಏನ್ರೋ ನಿಮ್ದು, ಬರೋ ಈ ಕಡೆ ಬರೋ, ನಿಂದೇನಪ್ಪ ಪ್ರಾಬ್ಲಮ್? ಟೀಚರ್ ನಂದು ₹1 ಪ್ರಾಬ್ಲಮ್ ಅಲ್ಲ, ಮನೆಯಿಂದ ಬರ್ತಿದ್ನಾ, ಮನೆಯಿಂದಾನೇ ಲೇಟ್ ಆಯ್ತು, ನಮ್ಮ ಅಪ್ಪ ಅಮ್ಮ ಇಬ್ರು ಜಗಳ ಆಡ್ತಾ ಇದ್ರು, ಅದಕ್ಕೋಸ್ಕರ ಲೇಟ್ ಆಯ್ತು. ಹೌದಾ, ಅವ್ರು ಸಿಕ್ಕಾಪಟ್ಟೆ ಜಗಳ ಆಡ್ಕೊಳ್ತಾರೆ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ. ನಿನ್ಗೆ ಯಾಕೋ ಬೇಕು ಅದು, ನೀನ್ ಸ್ಕೂಲಿಗೆ ಬರ್ಬೇಕಿತ್ತು. ಅದಕ್ಕೆ ಟೀಚರ್ ಅರ್ಥ ಮಾಡ್ಕೊಳ್ಳಿ, ನಾನು ಏನು ಕೇಳ್ತಾ ಇದ್ದೀನಿ ಅಂದ್ರೆ, ನಂದು ಒಂದ್ ಕಾಲಿನ ಶೂ ನಮ್ಮ ಅಪ್ಪನ ಕೈಲಿತ್ತು, ಇನ್ನೊಂದ್ ಕಾಲಿನ ಶೂ ನಮ್ಮ ಅಮ್ಮನ ಕೈಲಿತ್ತು, ಆ ಶೂ ಕೊಡೋದ್ ಲೇಟ್ ಮಾಡಿದ್ರು ನಾನು ಸ್ಕೂಲಿಗೆ ಬರೋದ್ ಲೇಟ್ ಆಯ್ತು. ಇದು ನಿಮಗೆ ಇವತ್ತು ಜೋಕ್ ತರ ಕಾಣಿಸಿರ್ಬೋದು. ನಾನು ಎಲ್ಲಾ ಪೇರೆಂಟ್ಸ್ ಗೆ ಹೇಳಕ್ ಇಷ್ಟಪಡೋದು ಏನಂದ್ರೆ, ಮಕ್ಕಳು ಮುಂದೆ ನಿಮ್ಮ ಜಗಳ ಇದೆಲ್ಲ ಇಟ್ಕೋಬೇಡಿ, ಅದು ಮಕ್ಕಳಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಪೇರೆಂಟ್ಸ್ ಅರ್ಥ ಮಾಡ್ಕೊಳ್ಳಿ, ಮಕ್ಕಳು ಫ್ಯೂಚರ್ ಇದೆ.